ಕಾಂಗ್ರೆಸ್ನಲ್ಲಿ ಆಗೊಂದು ಮಾತು ಈಗೊಂದು ಮಾತು. ನವೆಂಬರ್ ಕ್ರಾಂತಿಗೆ ಮುನ್ನುಡಿ ಆಯ್ತಾ ಸಿಎಂ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್. ಮತ್ತೆ ಪೂರ್ಣಾವಧಿ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಹೈಕಮಾಂಡ್ ಆಶೀರ್ವಾದ ಮಾಡಿದ್ರೆ ನಾನೇ 5 ವರ್ಷ ಸಿಎಂ ಅಂದ್ರೆ ಅಲ್ಲಿ ಯೋಚನೆ ಮಾಡಿ, ಆಶೀರ್ವಾದ ಮಾಡಿದ್ರೆ ಅಂತ ಹೇಳಿ ಪ್ರಶ್ನಾರ್ಥಕ ಅಲ್ಲೂ ಕೂಡ. ಕಾಂಗ್ರೆಸ್ನಲ್ಲಿ ಪದೇ ಪದೇ ತಾವು ಕೊಟ್ಟಂತಹ ಹೇಳಿಕೆಗಳು ಬದಲಾವಣೆ ಆಗ್ತಾನೆ ಇದೆ. ನವೆಂಬರ್ ಕ್ರಾಂತಿಗೆ ಸಿಎಂ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಮುನ್ನುಡಿಯಾಯ್ತಾ ಅಂತ ಹೇಳಿ ಮತ್ತೆ ಪೂರ್ಣಾವಧಿ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಹೈಕಮಾಂಡ್ ಆಶೀರ್ವಾದ ಮಾಡಿದ್ರೆ ನಾನೇ 5 ವರ್ಷ ಸಿಎಂ. ಇಲ್ಲಿವರೆಗೆ ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಾ ಇದ್ದಂತಹ ಸಿದ್ದರಾಮಯ್ಯನವರು ಈಗ ಹೈಕಮಾಂಡ್ ಒಪ್ಪಿಗೆಯನ್ನ ಕೊಟ್ರೆ ಮಾತ್ರ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಾನೇ ಸಿಎಂ ಅಂತಿದ್ದಂತಹ ಸಿದ್ದರಾಮಯ್ಯ ದಾಟಿಯನ್ನ ಬದಲಾಯಿಸಿದ್ ಯಾಕೆ? ಸಿದ್ದರಾಮಯ್ಯನವರ ಅವಧಿ ಮುಗಿಯುತ್ತಾ ಬಂದಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಅದರ ಅರ್ಥ ನೋಡಿ, ಅಲ್ಲಿ ಮ್ಯಾಚ್ ಫಿಕ್ಸ್ ಆಗಿದೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ನಾಯಕರುಗಳು ಕೊಡುವಂತಹ ಹೇಳಿಕೆಗಳು ಕೂಡ ಪುಷ್ಟಿಯನ್ನ ಕೊಡ್ತಾ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗೋ ಕಾಲ ಸನ್ನಿಹಿತವಾಗ್ತಾ ಇದೆಯಾ? ಯಾವ ಕ್ರಾಂತಿಯೂ ಇಲ್ಲ, ಭ್ರಾಂತಿಯೂ ಇಲ್ಲ ಅಂತ ಹೇಳ್ತಾ ಇದ್ದಂತಹ ಸಿದ್ದರಾಮಯ್ಯರು, ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು. ಹಾಗಾದ್ರೆ ನವೆಂಬರ್ನಲ್ಲಿ ನಡೆಯೋ ರಾಜಕೀಯ ಹೈಡ್ರಾಮಾ ಏನು ಅಂತ ಹೇಳಿ, ಸಿಎಂ ಕುರ್ಚಿ ಬದಲಾವಣೆಯೋ, ಸಂಪುಟ ಪುನರ್ರಚನೆಯೋ? ಸಂಪುಟ ಪುನರ್ರಚನೆ ಮಾಡಿ ಪೂರ್ಣ ಸಿಎಂ ಆಗೋದು ಸಿದ್ದು ಲೆಕ್ಕಾಚಾರವ? ಆದ್ರೆ ಈ ಅವಧಿಯಲ್ಲೇ ಸಿಎಂ ಆಗಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಹಠ ಹಿಡಿದಿದ್ದಾರೆ. ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಸ್ವಂತ ಅಭಿಪ್ರಾಯ ಸರ್. ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. 5 ವರ್ಷ ನೀವೇ ಇರ್ತೀರಾ ಸರ್. ದಬ್ಬೆಡಿ 5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಸ್ವಂತ ಅಭಿಪ್ರಾಯ ಸರ್. ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. 5 ವರ್ಷ ನೀವೇ ಇರ್ತೀರಾ ಸರ್. ದಬ್ಬೆಡಿ 5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ನೋಡಿ, ಸಿಎಂ ಸಿದ್ದರಾಮಯ್ಯನವರು ಇಲ್ಲಿಯವರೆಗೂ ಕೂಡ ಮುಖ್ಯಮಂತ್ರಿಯಾಗಿ 5 ವರ್ಷ ನಾನೇ ಮುಂದುವರಿತೇನೆ ಅಂತ ಹೇಳಿ ತುಂಬ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ರು. ಬಟ್ ಆದರೆ ಅವರು ಈಗ ಕೊಟ್ಟಿರುವಂತಹ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ, ಹೈಕಮಾಂಡ್ ತೀರ್ಮಾನಿಸಿದ್ರೆ 5 ವರ್ಷ ನಾನೇ ಸಿಎಂ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅಂತ ಹೇಳಿ ಕ್ಷಣಾರ್ಧದಲ್ಲೇ, ಅಂದರೆ ಚುಟುಕಾಗಿ ಆ ಸೆಕೆಂಡಿಗೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಅಲ್ಲೂ ಕೂಡ ಪ್ರಶ್ನಾರ್ಥಕ. ಅಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, ಹಾಗಿದ್ರೆ ಇಲ್ಲಿ ಮ್ಯಾಚ್ ಫಿಕ್ಸ್ ಆಗಿದ್ಯಾ ಅನ್ನುವಂತಹ ಅರ್ಥವನ್ನು ಕೊಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಮುಖ್ಯಮಂತ್ರಿ ರೇಸ್ನಲ್ಲಿ ಹಲವು ನಾಯಕರು ಕೂಡ ಇದ್ದಾರೆ.